ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನಮ್ಮೂರು ಜಾತ್ರೆ ವ್ಲಾಗ್ ಆಗಿರುತ್ತೆ. ಇದು ಗುರುವಾರ ದಿವಸ 3 ಗಂಟೆ ಆಗಿತ್ತು. ಆವಾಗ ಊರಿಗೆ ಹೊರಡ್ತಾ ಇದ್ವಿ ನಾವು. ಅಂದರೆ ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ, 5:05 ಅಷ್ಟೊತ್ತಿಗೆ ಕಂಕಣ ಕಟ್ತಾರೆ ದೇವರಿಗೆ. ಅಷ್ಟರೊಳಗೆ ಹೋಗಿ ಬಾಗಿಲಿಗೆ ನೀರು ಹಾಕೋಣ ಅಂತ ಬೇಗ ಹೊರಡ್ತಾ ಇದ್ವಿ ನಾವು. ಇನ್ನು ಅಲ್ಲಿ ಹೋಗಿ ಹೋದ ವಾರ ರೇಷನ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ವಾ. ಇನ್ನು ಆ ರೇಷನ್ ಎಲ್ಲ ತೆಗ್ದು ಇಡ್ತಾ ಇದ್ದೀವಿ, ಯಾವ್ದು ಬೇಕು ಯಾವುದಿಲ್ಲ ಅಂತ. ಅಂದರೆ ಮಾರನೇ ದಿವಸ ಶುಕ್ರವಾರ ದಿವಸ ಎಲ್ಲ ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕಲ್ವ. ಹಾಗಾಗಿ ಅದನ್ನು ಅರೇಂಜ್ಮೆಂಟ್ ಮಾಡ್ಕೋತಾ ಇದ್ವಿ. ಇನ್ನು ಸ್ವಲ್ಪ ಟೀ ಕುಡಿದ್ಬಿಡೋಣ. ಗಾಳಿಗೆ ಹೋಗಿದ್ದಕ್ಕೆ ಏನೋ ಸ್ವಲ್ಪ ತಲೆ ಜಾಸ್ತಿ ನೋಯ್ತಾಯಿತ್ತು ನನಗಂತೂ. ಇನ್ನು ನಮ್ಮ ಆಂಟಿಗೂ ಟೀ ಬೇಕು ಅಂದರು. ಹಾಗಾಗಿ ನಾನು ಸ್ವಲ್ಪ ಟೀ ಕಾಯಿಸ್ಕೊಂಡು ಕುಡಿದ್ಬಿಟ್ರೆ ಸ್ಟ್ರಾಂಗ್ ಆಗ್ತೀನಿ. ಇನ್ನೊಂದು ಸ್ವಲ್ಪ 1-2 ಅವರ್ ಅದ್ರ ಬಗ್ಗೆ ಗಮನ ಹರಿಸಲ್ಲ, ಇನ್ನು ತಲೆನೋವಿದ ಬಗ್ಗೆ ಅಂತ. ಇಲ್ಲಾಂದರೆ ಅಯ್ಯೋ ತಲೆ ನೋಯ್ತೈತಲ್ಲ ಅಂತ ಅದೇ ವಿಚಾರ ಮಾಡ್ಕೊಂಡು ಕುತ್ಕೊತೀನಿ. ಇನ್ನು ನನಗೆ ಸ್ವಲ್ಪ ನೆಗಡಿ ಬೇಗ ಆಗೋಗ್ಬಿಡುತ್ತೆ, ಅದೇನಂತ ಗೊತ್ತಿಲ್ಲ. ಈಗೇನಾದರೂ ಈ ಬೇರೆ ನೀರು ಒಂದು ಹನಿ ನಾನು ನೀರು ಕುಡಿದೆ ಅಂದರೆ ಸ್ಟಾರ್ಟೇ ಒಂದು 5-10 ನಿಮಿಷಕ್ಕೆ ನಾನು ಸೀನೋದು. ಹಾಗಾಗಿ ನಾನು ಸ್ವಲ್ಪ ಕಾಫಿ ಟೀ ಜಾಸ್ತಿ ಕುಡಿತೀನಿ, ಸ್ವಲ್ಪ ಶುಂಠಿ ಹಾಕ್ಕೊಂಡು, ಏಕೆಂದರೆ ಕೆಮ್ಮು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಇನ್ನು ಅದನ್ನು ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಕುಡಿತಾಯಿದ್ದೀವಿ. ಇನ್ನು ಗುರುವಾರ ದಿವಸ ಕಂಕಣ ಕಟ್ಟಿದ ಮೇಲೆ ನಾವು ಊರಿಂದ ಹೊರಗೆ ಬರೋಂಗಿಲ್ಲ. ಹಬ್ಬ ಆಗೋವರೆಗೂ ನೆಂಟರುಗಳು ಬರ್ಬೋದು. ಭಾನುವಾರನೂ ಅಷ್ಟೇ, ಭಾನುವಾರ ಆಗೋವರೆಗೂ ಓಕಳಿ ಆಗೋವರೆಗೂ ಮನೆ ಬಾಗಿಲು ಮುಚ್ಕೊಂಡು ಹೋಗೋಂಗಿಲ್ಲ ಊರಿಗೆ. ನೆಂಟರುಗಳು ಹೋಗ್ಬೋದು, ಅಲ್ಲಿರೋರು ಮಾತ್ರ ಯಾವುದೇ ಕಾರಣಕ್ಕೂ ಹೋಗಬಾರ್ದು. ಯಾಕಂದರೆ ದೇವ್ರಿಗೆ ಬೆನ್ನು ತೋರಿಸಿ ಹೋದಂಗೆ ಅಂತ ಅಂತಾರೆ. ಇನ್ನು ಆ ಥರ ಏನಾದರೂ ಹೋದರೆ ಏನಾರು ಅಪಘಾತ ಆಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತಾರೆ. ಹಾಗಾಗಿ ಆ ಧೈರ್ಯ ಯಾರೂ ಮಾಡೋಕ್ಕೂ ಹೋಗಲ್ಲ. ನಮಗೆ ಆ ಥರ ಮಾಡೋದು ಇಷ್ಟ ಆಗಲ್ಲ. ಯಾಕಂದರೆ ದೇವ್ರಿಗೆ ಅಂತ ಬಂದಮೇಲೆ ದೇವ್ರ ಕಾರ್ಯನ ನಾವು ಮಾಡಿಬಿಟ್ಟು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ನಾವು ಜನರಿಗೆ ಹೆದರಲಿಲ್ಲ ಅಂದರೂ ದೇವ್ರಿಗಾದರೂ ಹೆದರಬೇಕು ಸ್ವಲ್ಪ. ಹಾಗಾಗಿ ನಾವು ದೇವ್ರ ಮೇಲೆ ಸ್ವಲ್ಪ ಭಕ್ತಿ ಜಾಸ್ತಿನೇ. ನಾವು ಊರಲ್ಲಿ ಆಂಜನೇಯನ ಪವಾಡಗಳು ಸುಮಾರಿದ್ದಾವೆ. ನಂಬಿದರೆ ದೇವ್ರು ಮಾತ್ರ ಕೈ ಬಿಡೋದೇ ಇಲ್ಲ. ನನಗಂತೂ ನಾನು ಏನು ಅಂದ್ಕೊಂಡಿರ್ತೀನೋ ಮನಸ್ಸಲ್ಲಿ, ಆ ದೇವರು ನನಗೆ ಬೇಗ ಕೊಟ್ಟಿರ್ತಾನೆ. ಅದೇನಂತ ಗೊತ್ತಿಲ್ಲ. ನನಗಿಷ್ಟ ಇಲ್ಲದ ನಾನೇನಾದರೂ ಈಗ ಎಲ್ಗೋ ಹೋಗೋದು ಬೇಡ ಅಂತ ಅಂದ್ಕೊಂಡಿರ್ತೀನಿ ಅಂದರೆ ಆ ಟೈಮಲ್ಲಿ ಏನಾದರೂ ಒಂದು ಕೆಲಸನೋ ಆಗಲಿ ಏನಾರು ಆಗಲಿ ಒಂದು ಅಡ್ಡ ಬಂದೇ ಬಿಟ್ಟಿರುತ್ತೆ. ಆ ದೇವ್ರು ನನ್ನ ಕೂಗು ಬೇಗ ಕೇಳಿಸ್ಕೊತಾನೆ ಅನಿಸುತ್ತೆ ಅಂತ ಒಂದು ಸತಿ ಅನಿಸುತ್ತೆ ನನಗೆ. ನನಗೆ ಹೆಣ್ಮಗು ಬೇಕು ಅಂತ ಬೇಡ್ಕೊಂಡಾಗೂ ಅಷ್ಟೇ ದೇವ್ರು ನಾನು ಕೇಳ್ದಂಗೆಲ್ಲ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ನನಗೆ ಜಾಸ್ತಿ ನಂಬಿಕೆ ದೇವ್ರ ಮೇಲೆ. ಇನ್ನು ಅಷ್ಟೊತ್ತಿಗೆ ಟೀ ಕಾಯಿಸೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ತರಕಾರಿ ಎಲ್ಲ ತೊಗೊಂಡು ಬಂದರು. ಮಾರನೇ ದಿವಸ ಹಬ್ಬಕ್ಕೆ ಅಡುಗೆ ಮಾಡೋಕ್ಕಂತ ಹೇಳಿ ಇನ್ನು ಅದನ್ನೇ ತೆಗೆದಿಡ್ತಾ ಇದ್ದೀವಿ. ಇನ್ನು ನಮ್ಮ ಆಂಟಿ ಬಂದಿದ್ದಕ್ಕೆ ನನಗೆ ಎಷ್ಟು ಹೆಲ್ಪ್ ಆಗಿದೆ ಅಂದರೆ, ಅವರು ತರಕಾರಿ ಎಲ್ಲ ಹೆಚ್ಚಿಕೊಟ್ಟಂಗೆ ನಾನು ಅಡುಗೆನೂ ಬೇಗ ಆಗೋಗಿತ್ತು. ಯಾಕಂದರೆ ಒಬ್ಬರು ಹೆಲ್ಪ್ ಮಾಡೋರು ಇದ್ದರೆ ನಮಗೂ ಒಂಥರ ಸಪೋರ್ಟಿವ್ ಆಗಿರುತ್ತೆ. ಬಿಡಪ್ಪ ಹೆಲ್ಪ್ ಮಾಡೋರಿದ್ದಾರೆ, ನಾವು ಬೇಗ ಮಾಡ್ಬೋದು ಅಂತ. ಯಾಕಂದರೆ ನಾನು ಯಾಕೆ ಹೆದರ್ತೀನಿ ಅಂದರೆ ನನ್ನ ಮಕ್ಕಳು ಕೈ ಬಿಡೋಲ್ಲ. ಈಗ ನಾನು ಏನೋ ಒಂದು ಮಾಡ್ತಾ ಇರ್ತೀನಿ, ಅದು ಬಿಟ್ಬಿಟ್ಟು ಅವ್ರ ಕಡೆನೇ ಗಮನ ಹರಿಸ್ದಂಗೆ ಆಗುತ್ತೆ ನನಗೆ. ಅವ್ರು ಇನ್ನೊಂದು ಎಳಿತಾ ಇರ್ತಾರೆ, ನಾನು ಅದನ್ನು ಎತ್ತಿಡೋದು, ಮತ್ತು ನಾನು ಇದನ್ನ ಎತ್ತಿಡೋ ಅಷ್ಟೊತ್ತಿಗೆ ಅವ್ರು ಇನ್ನೊಂದು ಎತ್ತಿಡ್ತಾರೆ. ಹಾಗಾಗಿ ನನಗೆ ನಮ್ಮ ಆಂಟಿ ಇದ್ದಿದ್ದಕ್ಕೆಲ್ಲ ಪಾಪ ತೆಗ್ದು ಇಡ್ತಾ ಇದ್ದರು. ಹಾಗಾಗಿ ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ನನಗೆ. ಮತ್ತು ನಿಜ ಹೇಳಬೇಕಂದ್ರೆ ಅವ್ರು ಇಲ್ಲ ಅಂದಿದ್ರೆ ನಾನು ಒಬ್ಬಳೇ ಹೆಂಗೆ ಮೇಂಟೈನ್ ಮಾಡ್ತಿದ್ನೋ ಏನೋ ಅಂತ ಅನಿಸ್ಬಿಟ್ಟಿದೆ ನನಗೆ. ಇನ್ನು ತರಕಾರಿ ಎಲ್ಲ ತೆಗೆದಿಡ್ತಾ ಇದ್ದೀವಿ. ಮನೆಗೆ ಹಾಕಕ್ಕಂತ ಬಾಗಿಲು ತೋರಣ ಎಲ್ಲ ತೊಗೊಂಡಿದ್ವಿ. ಅಂದರೆ ಗಣೇಶನ ಹಬ್ಬಕ್ಕೆ ನಮ್ಮ ಹಬ್ಬಗಳು ಜಾಸ್ತಿ ಅಲ್ವಾ. ಪ್ರತಿಯೊಂದು ಹಬ್ಬಕ್ಕೂ ನಾವು ಬಾಗಿಲು ತೋರಣ ಹಾಕ್ತೀವಿ. ಹಾಗಾಗಿ ಸುಮಾರು ತೊಗೊಂಡಿದ್ದೆ ನಾನು.
ಅಂದರೆ ಅಲ್ಲಿ ನಮ್ಮ ಮನೆಗೆ ಹೋದ್ಮೇಲೆ ಸ್ವಂತ ಮನೆಗೆ ಹೋದ್ಮೇಲೆ ಎಲ್ಲ ಹಾಕೋಣ ಅಂತ ಹೇಳಿ, ಹಾಗಾಗಿ ಅವನ್ನೆಲ್ಲ ತೊಗೊಂಡು ಹೋಗಿ ಇಟ್ಟು ಬಂದಿದ್ದೀನಿ ಅಲ್ಲಿ ಹಾಕೋಕ್ಕಂತ. ಇನ್ನು ಅಲ್ಲಿ ಹಬ್ಬದ ದಿವಸ ಎಲ್ಲ ಹಾಕ್ತಾಯಿದ್ದೀವಿ. ಇನ್ನು ಗುರುವಾರ ದಿವಸ ಹಾಕಿದ್ರೇ ಚೆನ್ನಾಗಿರುತ್ತೆ, ಹೋದ ದಿವಸನೇ. ಇನ್ನು ಮಾರನೇ ದಿವಸ ಹಬ್ಬದ ದಿವಸ ಹಾಕೋತಾ ನಿಂತ್ಕೊಂಡ್ರೆ ಇನ್ನೂ ಚೆನ್ನಾಗಿರಲ್ಲ ಅಂತ ಹೇಳಿ ಬಾಗ್ಲಿಗೆ ತೋರಣ ಹಾಕ್ತಾಯಿದ್ದೀವಿ. ಅವರು ಮಡ್ಲಕ್ಕಿ ಸಾಮಾನು ತುಂಬ್ತಾವ್ರೆ, ನಮ್ಮ ಆಂಟಿನೂ ನಮ್ಮ ಅತ್ತೆನೂ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ಬಾಗಿಲಿಗೆ ತೋರಣ ಇರಬೇಕು, ಮನೆಗೆ ತೋರಣ ಇಲ್ಲ ಅಂದರೆ ಅದೊಂಥರ ಲಕ್ಷಣವೇ ಬೇರೆ. ಇನ್ನು ದೇವ್ರ ಮನೆಗೆ ಹಾಕಲೇಬೇಕಲ್ವ, ಹಾಗಾಗಿ ದೇವ್ರ ಮನೆಗೂ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇನ್ನು ನಮ್ಮ ಮನೆಯವರು ತರಕಾರಿ ತರಕ್ಕೆ ಹೋಗಿದ್ರು ನಾವು ಟೀ ಮಾಡಿದಾಗ. ಇನ್ನು ಅವ್ರು ಬಂದರು ಅಂತ ಮತ್ತೆ ಅವ್ರಿಗೆ ಟೀ ಕಾಯಿಸ್ಕೊಟ್ಟು ಇನ್ನು ಅವ್ರ ಕೆಲಸ ಮಾಡ್ಕೋತಾ ಇದ್ದಾರೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಅವಾಗ ಈಕೆನ ಚೆನ್ನಾಗಿ ಕಾಣ್ತಾ ಇಲ್ವಾ? ಹಾಂ ಹಿಂಗೆ ಇರಲಿ. ಅವ್ನು ಬೇಡ, ಇವ್ನ ಆ ಕಡೆ ರೂಮ್ಗೊಂದು ಹಾಕ್ರಿ. ಇತ್ತದು ಮನೆ ಅಂದಮೇಲೆ ಬಾಗಿಲಿಗೆ ತೋರಣ ಇರಬೇಕು. ತೋರಣ ಇಲ್ಲ ಅಂದರೆ ಅದು ಮನೆ ಅನ್ಸ್ಕೊಳ್ಳಲ್ಲ. ಹಾಂ, ಇಲ್ಲ, ಒರ್ಜಿನಲ್ ತೋರಣ ಆದರೆ ಬಾಡೋಗ್ಬಿಡುತ್ತೆ ಬೇಸಿಗೆಗೆ. ನೋಡಿ ನಮ್ಮ ರೂಮ್ಗಷ್ಟೇ ಹಾಕ್ತಾರೆ. ತಗೊಂಬೋಗ್ರಿ ನೀವೇ. ಅದು ಸೋಫಾ ಕವರ್ ತಗೊಳ್ಳಿ. ನಾಳೆ ಎಲ್ಲ ಹೆಣ್ಣು ದೇವ್ರಿಗೆ ಮಡ್ಲಕ್ಕಿ ತುಂಬ್ಸೋಕ್ಕೋಸ್ಕರ ಎಲ್ಲ ಸಾಮಾನು ಇದು ಮಾಡ್ಕೋತಾ ಇದ್ದಾರೆ. ಅಂದರೆ ಒಂದು ಇಡೀ ಅಕ್ಕಿ, ಕೊಬ್ಬರಿ ಬಟ್ಲ, ಆಮೇಲೆ ಒಂದು ಅರ್ಶಿನದ ಕೊಂಬು, ನಿಂಬೆಹಣ್ಣು, ಖರ್ಜೂರ, ಎಲೆ ಅಡಿಕೆ ಇಷ್ಟು ತುಂಬಿಬಿಟ್ಟು ಒಂದಿಷ್ಟು ಕಡಲೆಪುರಿನ ಎಲ್ಲ ಹೆಣ್ಣು ದೇವ್ರಿಗೂ ತುಂಬಿಸ್ಬರ್ಬೇಕು. ವರ್ಷಕ್ಕೊಂದ್ಸತಿ ನಾವು ಇಡೀ ಊರಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಒಂದು ಕಲ್ಲು ಸಹ ಬಿಡೋದಿಲ್ಲ, ಎಲ್ಲ ದೇವ್ರಿಗೂ ಹೋಗಿ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ತುಂಬಿ ಬರ್ತೀವಿ ನಾವು. ಅದೊಂದು ಆಚಾರ ಪದ್ಧತಿ ಮಾಡ್ಕೊಳ್ತಾ ಬಂದಿದ್ದೀವಿ. ಇನ್ನು ಈ ಕಡೆ ಇವರು ಮಡ್ಲಕ್ಕಿ ತುಂಬೋ ಅಷ್ಟರಲ್ಲಿ ನಾವು ಸೋಫಾ ಕವರೆಲ್ಲ ಹೋದ ವಾರನೇ ಒಗೆದಾಕಿ ಬಂದುಬಿಟ್ಟಿದ್ವಿ. ತುಂಬ ದಿವಸನೇ ಆಗೋಗಿತ್ತು. ಬಾಗ್ಲು ಹಾಕ್ಕೊಂಡು ಹೋಗಿದ್ದಕ್ಕೆ ಏನೋ ಧೂಳೆಲ್ಲ ಬಿದ್ದುಬಿಟ್ಟು ಕುತ್ಕೊಳ್ಳೋಕ್ಕಾಗಲ್ಲ. ಇನ್ನು ಡಸ್ಟ್ ಅಲರ್ಜಿ ಆಗೋಗ್ಬಿಡುತ್ತೆ, ಮಕ್ಕಳು ಬೇರೆ ಇದ್ದಾರಲ್ಲ ಅಂತ ಹೇಳಿ ನಾನು ಪೂರ್ತಿ ನೀಟಾಗಿ ವಾಶ್ ಮಾಡಿ ಒಣಗಾಕ್ಬಿಟ್ಟು ಬಂದಿದ್ವಿ. ಗುರುವಾರ ಬಂದಾಗ ಹೇಗೋ ಹಾಕ್ಕೊಳ್ಳೋಣ ಅಂತ ಹೇಳಿ ಆಗ ಅದನ್ನೇ ನಾವು ಹಾಕ್ತಾಯಿದ್ವಿ ಸೋಫಾ ಕವರು. ಇನ್ನು ಈ ಕಡೆ ನಮ್ಮ ಆಂಟಿನ ಕರೆದಿದ್ವಿ ನಾವು. ಬೂಂದಿ ಕಾಳು ತೊಗೊಂಬಂದಿದ್ರು ನಮ್ಮ ಮನೆಯವರು ಅಂಗಡಿಯಿಂದ. ಅದನ್ನ ಪಾಕ ಮಾಡೋಕ್ಕೆ ನಮಗೆ ಅಳತೆ ಗೊತ್ತಾಗಲ್ಲ. ಒಂದು 2 kg ಏನೋ ತೊಗೊಂಡು ಬಂದಿದ್ವಿ. 2 kg ಬೂಂದಿ ಕಾಳಿಗೆ ಒಂದು 2 kg ಮೇಲೆ ಒಂದು ಮುಷ್ಟಿಯಷ್ಟು ಸಕ್ಕರೆ ಹಾಕಿ ಪಾಕ ಮಾಡಿ ಹಾಕೋದು. ನಮಗೆ ಅದು ಗೊತ್ತಾಗಲ್ವಲ್ಲ, ಇವಾಗ ಕಲಿತಾ ಇದ್ದೀವಿ. ಇನ್ನು ಅಂತ ನೋಡ್ಕೋತಾ ಇದ್ದೀನಿ ನಾನು, ಅವ್ರು ಹೇಗೆ ಮಾಡ್ತಾಯಿದ್ದಾರೆ ಏನೋ ಅಂತ ಅಂದು. ಇನ್ನು ಸಾಮಾನೆಲ್ಲ ಕಾಲಲ್ಲೇ ಇಟ್ಬಿಟ್ಟಿದ್ದೆಲ್ಲ ರೇಷನ್ ತೊಗೊಂಡ್ಬಂದು ಬೈತಾಯಿದ್ರು ನಮ್ಮ ಮನೆಯವರು. ಅದನ್ನೆಲ್ಲ ಎತ್ತಿಡೋದು ಬಿಟ್ಬಿಟ್ಟು ಇಲ್ಲಿ ಕಾಲಲ್ಲೇ ಇಟ್ಕೊಂಡು ಕೂತಿದ್ಯಾ ಅಂತ. ನಮ್ಮ ಮನೆಯವ್ರಿಗೂ ಸ್ವಲ್ಪ ನೀಟಾಗಿರಬೇಕು, ಇಲ್ಲ ಅಂತಂದರೆ ಅವರೂ ಬೈತಾನೆ ಇರ್ತಾರೆ ನನಗೆ. ಇನ್ನು ಕುಡಿಯೋ ನೀರಿಗೂ ಎಲ್ಲ ಫಿಲ್ಟ್ರೆಲ್ಲ ತೊಳಿತಾಯಿದ್ರು. ಇನ್ನು ಈ ಕಡೆ ಪಾಕನೂ ಆಗ್ತಾಯಿತ್ತಲ್ವ, ಹಾಗಾಗಿ ಒಂದೊಂದೇ ಕೆಲಸಗಳೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನಗ್ತಾಯಿದ್ರು. ಆ ಪಾಕದಲ್ಲೇ ಬೀಳ್ಸಿ ನೀನು ಮೊಬೈಲ, ಆಮೇಲೆ ಬೂಂದಿ ಹೋಗಿ ಮೊಬೈಲ್ ಪಾಕ ಆಗಿದ್ದಿತ್ತು ಅಂತ ಹೇಳಿ. ಇನ್ನು ಅದನ್ನೇ ಮಾತಾಡ್ಕೊಂಡು ನಿಂತಿದ್ವಿ ನಾವು. ಬೂಂದಿಗೆ ಸ್ವಲ್ಪ ಶುಂಠಿ ಪುಡಿ, ಏಲಕ್ಕಿ ಪುಡಿ ಅವೆಲ್ಲ ಬೇಕಾಗಿತ್ತು, ಹಾಗಾಗಿ ನಾನು ಮಿಕ್ಸಿ ಮಾಡಿ ಕೊಡ್ತಾಯಿದ್ದೆ. ಆಗ ಸ್ವಲ್ಪ ಡಿಸ್ಕಷನ್ ನಡೀತಾ ಇತ್ತು, ಅದು ಇದು ಅಂತ. ಇನ್ನು ಅದು ಮಾತಾಡಿಕೊಂಡು ನಿಂತ್ಕೊಂಡು ಬೂಂದಿ ಮಾಡ್ತಾಯಿದ್ವಿ ನಾವು. ಅವರು ಚೆನ್ನಾಗಿ ಮಾಡ್ತಾರೆ. ಹೋದ ವರ್ಷವೂ ಅವರನ್ನೇ ಮಾಡಿಕೊಟ್ಟಿದ್ರು ಬೂಂದಿನ, ಹಾಗಾಗಿ ಈ ವರ್ಷವೂ ಅವ್ರನ್ನೇ ಕರೆಸಿದ್ವಿ. ಅಂದರೆ ಸಕ್ಕರೆ ಏನು ಜಾಸ್ತಿ ಆಗಿರಲಿಲ್ಲ, ಕರೆಕ್ಟಾಗಿತ್ತು ಬೂಂದಿನ. ಅಂದರೆ ಇನ್ನೇನಂದರೆ ಆವಾಗವಾಗ ಅದನ್ನು ಚಮಚದಲ್ಲಿ ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ಮೆತ್ತಗೆ ಆಗ್ಬಿಡುತ್ತೆ ಅಂತ ಹೇಳಿ ಅದು ಸ್ವಲ್ಪ ಆರೋವರೆಗೂ, ಆರಿದ ಮೇಲೆ ಸಖತ್ ಟೇಸ್ಟಿಯಾಗಿ ಬಂದಿರುತ್ತೆ.
ಹಾಗಾಗಿ ಇನ್ನು ತೊಗೊಂಬರ್ಬೋದು ಹೋಟ್ಲಲ್ಲೆಲ್ಲ ರೆಡಿಮೇಡೆ ಸಕ್ಕರೆ ಪಾಕ ಮಾಡಿರೋದೆ. ಆದರೆ ಮನೇಲಿ ಮಾಡೋದು ಬೇರೆ, ಹೋಟ್ಲಲ್ಲಿ ಮಾಡೋದು ಬೇರೆ. ಹಾಗಾಗಿ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತೆ ಅಂಥೇಳಿ ಬೂಂದಿ ಕಾಳು ಮಾರಕ್ಕೆ ತೊಗೊಂಬಂದು ನಾವು ಮನೇಲೇ ಪಾಕ ಮಾಡ್ಕೊಂಬಿಡ್ತೀವಿ ವರ್ಷವೂ ಅಷ್ಟೇ. ಇನ್ನು ನಮ್ಮ ಮನೆಯವರು ಸಿಂಟ್ಯಾಕ್ಸ್ ತೊಳಿತಾಯಿದ್ರು, ತುಂಬ ಗಲೀಜಾಗೋಗ್ಬಿಟ್ಟಿತ್ತು ಅಂತ ಹೇಳಿ ಸಿಂಟ್ಯಾಕ್ಸ್ ತೊಳಿತಾಯಿದ್ರು. ಇನ್ನು ನೋಡಿ ಹೇಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಊರಲ್ಲಿ ಹಬ್ಬಕ್ಕೆ ಅಂತೇಳಿ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಕ್ಲಿಪ್ಪಿಂಗ್ ತೊಗೊತಾ ಇದ್ದೀನಿ. ದೇವಸ್ಥಾನದ್ದು ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ನಾಳೆ ಎಲ್ಲ ಜಾತ್ರೆಗೆ ಹಚ್ತಾರೆ. ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಲ್ಲಿವರೆಗೂ ಲೈಟ್ ಹಚ್ಚಿದ್ದಾರೆ ನೋಡಿ. ಬೂಂದಿನೂ ರೆಡಿಯಾಗಿದೆ. ಈಗ ಅದಕ್ಕೆ ಶುಂಠಿ ಪುಡಿ ನಾನು ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ 2-3 ಸತಿ ಕೈಯಾಡಿಸಿದ್ರು. ಮತ್ತು ಆರಲಿ ಇನ್ನೇನು ಅವರು ಮನೆಗೆ ಹೋಗ್ತಾಯಿದ್ರಲ್ವ ಅಂತ ಕೈಯಾಡಿಸ್ತಾ ಇದ್ದಾರೆ. ಇನ್ನು ಜಾತ್ರೆಗೆ ಬಂದವ್ರಿಗೆ ಸ್ವಲ್ಪ ಬೂಂದಿ ಮತ್ತು ಕಡಲೆಪುರಿ ಕಟ್ಟೋದು ಪದ್ಧತಿ ಇದೆ, ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳಿ. ಹಾಗಾಗಿ ಎಲ್ಲ ಪ್ರಿಪ್ರೇಷನ್ಗಳು ನಡೀತಾ ಇತ್ತು. ಇನ್ನು ಈ ಕಡೆ ಬೂಂದಿದಾಗೋ ಅಷ್ಟೊತ್ತಿಗೆ ಆ ಕಡೆ ಕಡಲೆಪುರಿಗೂ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ನಾನು. ಇನ್ನು ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಅವರು ಇವತ್ತೇ ಮಾಡಿಬಿಡ್ತೀನಿ, ನಾಳೆ ಮಾಡೋದೇನು ಅಂತ ಹೇಳಿ ನಮ್ಮ ಮನೆಯವರು ಎಲ್ಲ ಎಣ್ಣೆಲಿ ಕರ್ದು ಕೊಡ್ತಾಯಿದ್ರು. ಹಾಗಾಗಿ ನಮ್ಮ ಆಂಟಿ ಕಲಿಸ್ತಾ ಇದ್ರು. ಇನ್ನು ನೆಕ್ಸ್ಟು ಜಾತ್ರೆ ವ್ಲಾಗ್ ಬರುತ್ತೆ, ಕಾಯ್ತಾ ಇದ್ರು.